ನಮಸ್ಕಾರ. ನಾನಿವತ್ತಿರೋದು ಡಬ್ಲಿನ್ ನಗರದಲ್ಲಿ. ಹೊರ ದೇಶದ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇವಾಗ ನೋಡ್ತಾ ಇರೋದು ಲಿಫಿ ನದಿ. ಇದು ಡಬ್ಲಿನ್ನ ಜೀವ ನದಿ ಅಂತಾನೆ ಹೇಳ್ಬೋದು. ಇದು ಡಬ್ಲಿನ್ ನಗರವನ್ನ ಒಂದು ಸೌತ್ ಪಾರ್ಟ್ ಆಫ್ ಡಬ್ಲಿನ್ ಮತ್ತೆ ನಾರ್ತ್ ಪಾರ್ಟ್ ಆಫ್ ಡಬ್ಲಿನ್ ಅಂತ ಸಪರೇಟ್ ಮಾಡುತ್ತೆ. ಇದು ಒಂಥರ ಮೋಸ್ಟ್ ಅಂಡರ್ ರೇಟೆಡ್ ವ್ಯೂ. ಇಲ್ಲಿ ಬರೋ ಟೂರಿಸ್ಟ್ ಎಲ್ಲ ಬರೀ ಟೆಂಪಲ್ ಬಾರ್ ಮತ್ತೆ ಗಿನ್ನಿಸ್ ಸ್ಟೋರ್ ಹೌಸ್ ಅಂತ ಹೋಗ್ತಾರೆ. ಆದ್ರೆ ಇಲ್ಲೆಲ್ಲ ಬಂದು ನೋಡಿದ್ರೆ ಇಲ್ಲಿ ಒಂಥರ ಸನ್ಸೆಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದೇ ಈ ನದಿ ಹಿಂಗೆ ಹರ್ಕೊಂಡು ಹಿಂಗೆ ಸಮುದ್ರಕ್ಕೆ ಸೇರ್ತದೆ. ಇಲ್ಲಿ ನೀವು ನೋಡ್ತಿರೋದು ಗ್ರ್ಯಾಂಡ್ ಕೆನಾಲ್ ಡಾಕ್ಸ್. ಅಂದ್ರೆ ಇಲ್ಲಿ ಎರಡು ಕಾಲುವೆಗಳು ಬಂದು ಸಂಗಮವಾಗಿ ಈ ನದಿನ ಸೇರುತ್ತೆ. ಈ ನದಿ ಹಂಗೇ ಹೋಗಿ ಸಮುದ್ರಕ್ಕೆ ಸೇರುತ್ತೆ. ಇವ್ರು ಇಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ಎಷ್ಟು ಮೀನ್ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ, ಬಟ್ ಪೋಸ್ ಅಂತ ಹೆವಿ ಕೊಡ್ತಾ ಇದ್ದಾರೆ. ಇದು ಡಾಕ್ಲ್ಯಾಂಡ್ಸ್ನ ಪ್ರದೇಶ. ಈ ಕಡೆ IT ಹಬ್ಸ್ ಇರೋ ಜಾಗ. ಇವೆರಡನ್ನು ಕನೆಕ್ಟ್ ಮಾಡ್ತಿರೋದು ಈ ಸ್ಯಾಮ್ಯುಯಲ್ ಬೆಕೆಟ್ ಬ್ರಿಡ್ಜ್. ಸ್ಯಾಮ್ಯುಯಲ್ ಬೆಕೆಟ್ ಅಂದರೆ ಐರ್ಲೆಂಡ್ನ ಪ್ರಸಿದ್ಧ ಲೇಖಕರು. ಇವರು ಸಾಹಿತ್ಯದಲ್ಲಿ ನೊಬೆಲ್ ಪ್ರೈಸ್ ಗಳಿಸಿದ್ದರು. ಈ ಸ್ಯಾಮ್ಯುಯಲ್ ಬೆಕೆಟ್ ಬ್ರಿಡ್ಜ್ ಯಾವ ಶೇಪಲ್ಲಿ ಇದೆ ಅಂದರೆ ಐರ್ಲೆಂಡ್ನ ಚಿಹ್ನೆ ಹಾರ್ಪ್ ಶೇಪಲ್ಲಿದೆ. ಇದನ್ನ ರೋಟರ್ಡ್ಯಾಮ್ ಇಂದ ಶಿಪ್ ಇಂದ ತಗೊಂಬಂದು ಇಲ್ಲಿ ಇಟ್ರು. ಇಲ್ಲೇ ಕಟ್ಟಿದ್ದಲ್ಲ ಇದು. ಇದು ಎಲ್ಲ ಬ್ರಿಡ್ಜ್ಗಳು ಎತ್ಕೊಂಡ್ರೆ ಶಿಪ್ ಬಂದ್ರೆ ಇದು ತಿರ್ಕೊಳ್ಳುತ್ತೆ. ವಾ, ಇಲ್ಲಿ ನೋಡಿ, ಬಾರ್ ಅಂಡ್ ರೆಸ್ಟೋರೆಂಟ್. ಬೋಟ್ ನೀರಲ್ಲಿ ತೇಲಾಡ್ತಿದ್ದೆ. ಜನರೆಲ್ಲ ಇಲ್ಲಿಂದ ಆಚೆ ಬಂದು ತೇಲಾಡ್ತಾರೆ. ನೀವು ಇವಾಗ ಏನ್ ನೋಡಿದ್ರು ಅವೆಲ್ಲ ಡಬ್ಲಿನ್ 1 ಅಂತ ಕರೀತಾರೆ. ಡಬ್ಲಿನ್ ಅಲ್ಲಿ ಒಟ್ಟು 24 ಭಾಗಗಳಿವೆ. ಅದು D1 ಇಂದ D24 ತನಕ. ನಮ್ಮಲ್ಲಿ ಪೋಸ್ಟಲ್ ಕೋಡ್ಸ್ ಅಂತ ಏನ್ ಕರೀತಾರೋ ಅದು ಇಲ್ಲಿ EIR ಕೋಡ್ಸ್ ಅಂತ ಕರೀತಾರೆ. ಸೊ ಇಲ್ಲಿ EIR ಕೋಡ್ ಅಂತ ಹಾಕಿದ್ರೆ ನೇರವಾಗಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗುತ್ತೆ. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.